ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೆಬ್ಬೇಪುರ ಹಾಡಿಯ ಚುನಾಯಿತ ಸದಸ್ಯರಾಗಿರುವ ಶ್ರೀಮತಿ ಸುಮತಿರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಅಮ್ಮ, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಅಮ್ಮ, ಸ್ವಾಗತ ಸರ್. ಅಮ್ಮ, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡ್ಕೊಡೋದಾದ್ರೆ. ನನ್ನ ಹೆಸರು ಸುಮತಿ ಅಂತ ಸರ್, ಕೆಬ್ಬೇಪುರ ಹಾಡಿ. ನಮ್ಮ ಯಜಮಾನ್ರ ಹೆಸರು ಜಡಿ ಅಂತ. ಅದೇ ಸರ್, ನಮ್ ಗೆದ್ದಿದ್ದಂದ್ರೆ ನಾವು ಓಟ್ ಹಾಕಿ ಗೆಲ್ಸಲ್ಲ ಸರ್, ಆಯ್ಕೆ ಮಾಡಿ ನಮ್ ಗೆಲ್ಸ್ತಾರೆ. 2 ಹಾಡಿಗೆ ಒಬ್ರೇ ಇದ್ ಮಾಡ್ತಾರೆ ಸರ್, ಆಯ್ಕೆ ಮಾಡ್ತಾರೆ. ಆಮೇಲೆ ನಾವು ಗೆದ್ದಿದ್ದಂದ್ರೆ 21 ಸರ್. ಆಮೇಲೆ ಇವಾಗಿನ ಮುಗಿಯಕ್ ಬಂತು ಸರ್, ಇನ್ನು 2 ತಿಂಗಳು 1 ತಿಂಗಳೈತೆ. ಅದೇ ರೀತಿ ಇನ್ನು ಮುಂದೆ ಎಲೆಕ್ಷನ್ ಇದ್ ಮಾಡ್ಬೇಕಾದ್ರೆ ಅವರು ಹಂಗೆ ಇದ್ ಮಾಡ್ತಾರೆ, ಓಟ್ ಹಾಕಲ್ಲ, ಹಂಗೆ ಆಯ್ಕೆ ಮಾಡ್ಬಿಡ್ತಾರೆ. ನಮ್ಮ ಹಾಡಿಲಿ ಏನು ಸಮಸ್ಯೆ ಇಲ್ಲ. ಅಮ್ಮ, ಈ ಒಂದು ಹಾಡಿನಲ್ಲಿ ತಾವು ಎಷ್ಟು ವರ್ಷಗಳಿಂದ ವಾಸ ಇದ್ದೀರಾ? ಜೊತೆಗೆ ತಮ್ಮ ಹಾಡಿಗೆ ಈ ಕೆಬ್ಬೇಪುರ ಹಾಡಿ ಅಂತ ಹೆಸರು ಬರೋದಿಕ್ಕೆ ಏನಾದ್ರೂ ಕಥೆಗಳಿದ್ರೆ ಅದನ್ನ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದ್ರೆ. ಮೊದಲ ಕಾಲದಲ್ಲಿ ಸರ್ ಕರಲ್ಕಟ್ಟೆ ಹಾಡಿ ಅಂತಿದ್ರು, ಇವಾಗ ಅದನ್ನ ಇದ್ ಮಾಡಿ ಈಗ ಅಳಬ್ರೆಲ್ಲ ಕರಲ್ಕಟ್ಟೆ ಹಾಡಿ ಅಂತಾರೆ ಸರ್. ಇವಾಗ ಈ ಹೆಸರನ್ನ ಈ ಹಾಡಿಗೆ ಕೆಬ್ಬೇಪುರ ಅಂತ ಹೆಸರಿಟ್ಟಾರೆ. ಅದೇ ಅಳಬ್ರೆಲ್ಲ ಕರಲ್ಕಟ್ಟೆ ಹಾಡಿನೇ ಅನ್ನೋದು ಸರ್. ಈ ಹಾಡಿನ ಅಷ್ಟೇ, ಬಿ ಹಾಡಿನೂ ಅಷ್ಟೇ, 2 ಹಾಡಿಗೂ ಒಂದೇ ಕರಲ್ಕಟ್ಟೆ ಅಂತ ಹೇಳ್ತಾರೆ. ಅದು ಸ್ವಲ್ಪ ಅಷ್ಟು ಕೆರೆ ಇತ್ತು, ಅದ್ರಲ್ಲಿ ಇನ್ನು ಅಲ್ಲೇ ವಾಸ ಮಾಡ್ತಿದ್ರಲ್ಲ ಸರ್ ಅಳಬರು. ಅದಕ್ಕೆ ಹಾಡಿಲೆ ಇದ್ದು ಬೆಳೆದ ಅಳಬರ ಕಾಲದಲ್ಲೆಲ್ಲ ಅಲ್ಲೇ ಜೀವನ ಮಾಡಿದ್ರಲ್ಲ ಸರ್, ಅದಕ್ಕೆ ಹಾಡಿಲಿ ಇದ್ದವ್ರು ಇವಾಗ ಈ ಕಡೆ ಹಾಡಿ ಸ್ವಲ್ಪ ಕಾಡ್ಬಿಟ್ಟು ನಾಡಕ್ ಬಂದಿರಂಗೆ ಆಗಿದೆ ಸರ್. ಅದರಿಂದ ಅವರು ಇವಾಗ ಕೆಬ್ಬೇಪುರ ಅಂತ ಹೇಳ್ತಾರೆ. ತಾವು ಎಷ್ಟು ವರ್ಷದಿಂದ ವಾಸ ಇದ್ದೀರಾ? 40 ವರ್ಷನೇ ಆಯ್ತು ಸರ್. 40 ವರ್ಷಗಳಿಂದ ಈ ಒಂದು ಹಾಡಿನಲ್ಲಿ ವಾಸ ಮಾಡ್ತಾ ಇದ್ದೀರಾ. ಅಮ್ಮ, ನಿಮ್ಮ ಹಾಡಿಯಲ್ಲಿ ಪ್ರಸ್ತುತ ವಾಸ ಮಾಡ್ತಿರುವಂತಹ ಒಂದು ಜನಸಂಖ್ಯೆ ಎಷ್ಟು? ಯಾವೆಲ್ಲ ಬುಡಕಟ್ಟು ಜನಾಂಗದವರು ಇಲ್ಲಿ ಪ್ರಸ್ತುತ ವಾಸ ಮಾಡ್ತಾ ಇದ್ದಾರೆ? ಬುಡಕಟ್ಟು ಜನ ಎಲ್ಲ ನಮ್ ಟ್ರೈಬಲೇ ಸರ್. ನಮ್ ಟ್ರೈಬಲ್ ಯಾರು ಇಲ್ಲ, ಟ್ರೈಬಲೇ ಇರೋದು ಸರ್. ಅಂದ್ರೆ ಯಾರು ಜೇನು ಕುರುಬಾನೋ ಅಥವಾ ಎಲ್ಲಾ ಬುಡಕಟ್ಟು ಸಮುದಾಯದವರು ಇದಾರೋ ಅಂತ? ಬೆಟ್ ಕುರುಬರು, ಜೇನು ಕುರುಬರು. ಬೆಟ್ಟ ಕುರುಬರು ಮತ್ತು ಜೇನು ಕುರುಬರ ಸೇರಿದಂತೆ ಎಲ್ಲ ಬುಡಕಟ್ಟು ಸಮುದಾಯದವರು ಇಲ್ಲಿ ವಾಸ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮ್ಗೆಲ್ಲ ತಿಳಿಸೋದಾದ್ರೆ, ನಿಮ್ಮ ಜನರು ಎಲ್ಲೆಲ್ಲ ವಾಸ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರಮುಖ ಕಸುಬುಗಳೇನು, ಇಂದಿನ ಕಾಲದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು, ಪ್ರಸ್ತುತ ಈಗ ಜೀವನೋಪಾಯಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಜೀವನವನ್ನ ಸಾಧಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ. ಅದೇ ಸರ್, ಮೊದಲ ಕಾಲದಲ್ಲಿ ಜೇನುತುಪ್ಪ, ಪಾಚಿ, ಮೇಣ, ನೆಲ್ಲಿಕಾಯಿ, ಸೀಗೆಕಾಯಿ ಅಂತ ಸಿಕ್ಕಲ್ಲ ಸರ್. ನೆಲ್ಲಿಕಾಯಿ, ಜೇನುತುಪ್ಪ, ಮೇಣ, ಪಾಚಿ, ಆಮೇಲೆ ಬಂಬು ಕಳಿತಿದ್ರಲ್ಲ ಸರ್, ಬಂಬು
ಜೀವನ ಮಾಡ್ತಿದ್ರು, ಕೆಲಸ ಮಾಡಿ ಜೀವನ ಮಾಡ್ತಿದ್ರು. ಆಮೇಲೆ ಕೂಲಿ ಕೆಲ್ಸಕ್ಕೆ ಹೋಯ್ತ, ಇವಾಗ ಸಹ ಕೂಲಿ ಕೆಲ್ಸಕ್ಕೂ, ಆಗೆಲ್ಲ ಕಾಡಲ್ಲಿ ಜೀವನ ಮಾಡ್ತಿದ್ರಲ್ಲ ಸರ್, ಕಾಡಲ್ಲಿ ಏನಾದ್ರು ತಂದು ಆಮೇಲೆ ಮಾರಾಟ ಮಾಡಿ ಜೀವನ ನಡೆಸ್ತಿದ್ರು. ಗೆಡ್ಡೆ ಗೆಣಸು, ಜೇನುತುಪ್ಪ ಅವೆಲ್ಲ ಜೀವನ ಮಾಡ್ತಿದ್ರು. ಅಷ್ಟು ಏನೋ ಅನ್ನ ಏನು ಅಷ್ಟು ಇದು ಸಿಕ್ತಿತ್ತಿಲ್ಲ ಸರ್ ನಮ್ಗೆ, ತಿನ್ನಕ್ಕೇನು ಅಷ್ಟು ಸಿಕ್ತಿತ್ತಿಲ್ಲ, ಕಾಡು ಮಾಡ್ತಿದ್ರು. ಆಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು, ಮತ್ತೆ ಪ್ರಸ್ತುತವಾಗಿ ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಆಗಿನ ಕಾಲದಲ್ಲಿ ಒಂದು ಹೊತ್ತಿಗೂ ಊಟ ಇತ್ತಿಲ್ಲ ಸರ್ ನಮ್ಗೆ ಜೀವನ ಮಾಡ್ಬೇಕಾದ್ರೆ. ಅದೇ ಹೋಗಿ ಕಾಡಿಂದ ತರಗಂಟ ಇನ್ನು ಅವ್ರು ಮಾರ್ಬಿಟ್ಟು ತಂದು ಕೊಡ 1 kg ಅಕ್ಕಿ, ರಾಗಿ ಎಷ್ಟು ಏನೋ ಬೆಲ್ಲ ಟೀ ಸೊಪ್ಪು ಎಲ್ಲ ತಗೊಬರಟ ನಾವು ಕಾಯ್ಕೊ ಕುಂತಿರ್ಬೇಕು. ಅವ್ರು ತಂದು ಕೊಟ್ಟಾಗ ಆಮೇಲೆ ತಿಂತಿದ್ವು. ಅಷ್ಟು ಜೀವನ ನಮ್ಗೆ ಇದಾಯ್ತಿತ್ತಿಲ್ಲ ಸರ್, ಕಷ್ಟ ಆಯ್ತಿತ್ತು ಅವಾಗ. ಇವಾಗ ಏನ್ ಆತರ ಇಲ್ಲ ಸರ್, ಎಲ್ಲ ಸೌಕರ್ಯಗಳು ಇದೆ ನಮ್ಗೆ. ಆಗಿನ ಕಾಲದಲ್ಲಿ ತುಂಬಾ ಜೀವನ ನಡಿಸಕ್ ಆಯ್ತಿತ್ತಿಲ್ಲ. ಈಗ ಜೀವನ ಸಾಧಿಸೋದಿಕ್ಕೆ ಏನೆಲ್ಲ ಕೆಲಸಗಳನ್ನ ನಿಮ್ಮ ಅಡಿಯಲ್ಲಿ ಈಗ ಜನರು ಮಾಡ್ತಾ ಇದ್ದಾರೆ? ಅದೇ ಇವಾಗ ಏನ್ ಸ್ವಲ್ಪ 20 ಜನಕ್ಕೆ ಜಮೀನ್ ಐತೆ, ಇನ್ ಸ್ವಲ್ಪ ಬಾಕಿ ಜನಕ್ಕಿಲ್ಲ. ಆದ್ರೂ ಸ್ವಲ್ಪ ಈಗ ಓದಿ ಸ್ವಲ್ಪ ಎಜುಕೇಶನ್ ಮಾಡಿದಾರಲ್ಲ ಸರ್, ಇವಾಗ ಕೆಲಸಗಳು ಸಿಕ್ಕದೆ ನಮ್ ಟ್ರೈಬಲ್ಗೆ. ಒಂದು 10 ಜನಕ್ಕೆ ಟ್ರೈಬಲ್ ಅಲ್ಲೇ ಕೆಲಸ ಸಿಕ್ಕಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಅದು ಜೀವನ ಮಾಡ್ತಾರೆ. ಅರ್ಧ ಕೂಲಿಗೂ ಹೋಯ್ತಾರೆ. ಇವಾಗ ಏನಷ್ಟು ಕಷ್ಟ ಆಗಲ್ಲ ಸರ್. ಅಮ್ಮ, ನಿಮ್ಮ ಒಂದು ಊರಿನ ಅಕ್ಕಪಕ್ಕದಲ್ಲಿರುವಂತಹ ಕಾಡು ಆಗಿರ್ಬೋದು ಅಥವಾ ನದಿಗಳ ಬಗ್ಗೆ ಆಗಿರ್ಬೋದು ತಿಳಿಸೋದಾದ್ರೆ, ಅವು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಇವಾಗ ಸಹ ನಮ್ಗೆ ಕಾಡಿನ ಹೊರಗಡೆ ಬಂದಾಗ ಇವಾಗ ಆನೆ ಆಗ್ಲಿ ಹುಲಿ ಆಗ್ಲಿ ಏನು ಆತರ ಇದ್ ಮಾಡಲ್ಲ ಸರ್. ನಾವೇನಾರು ಅಪ್ಪಿತಪ್ಪಿ ಅದ್ರ ಮೇಲೆ ಏನಾರು ಇದ್ ಮಾಡಿದ್ರೆ ಸರ್, ಏನಾರು ನಾವು ಜಗಳ ಮಾಡಿದ್ರೆ ಅದು ಒಂಥರ ಮುಗ್ಧ ಪ್ರಾಣಿ ಸರ್, ಅದು ನಮ್ಗೆ ಅದು ಹೊಂದ್ಕೊಂಡಿರ್ತದೆ ಸರ್. ಆತರ ಏನು ದಾಳಿ ಮಾಡಕ್ ಹೋಗಲ್ಲ. ಅದೇ ನಾವು ಮಿತಿ ಮೀರಿ ಏನ ಕಾಡೊಳಗೆ ಹೋದ್ರೆ ಅದು ಇದ್ ಮಾಡುತ್ತೆ ಸರ್. ಹೌದು ಸರ್, ಇದು ಕಲ್ಕೆರೆಗೆ ಸೇರುತ್ತೆ ಸರ್, ಕಲ್ಕೆರೆಯಿಂದ ಬಂಡೀಪುರ ಸೇರುತ್ತೆ ಸರ್. ಆಮೇಲೆ ಇಲ್ಲಿ ಕಾಡೊಳಗೇನೆ ಕೆರೆ ರೀತಿ, ಅದು ದಾಸನಕಟ್ಟೆ ಕೆರೆ ಇರುತ್ತೆ. ಅಮ್ಮ, ಇಂದಿನ ಕಾಲದಲ್ಲಿ ನಿಮ್ಮ ಊರಿನಲ್ಲಿ ಜನರು ವೃತ್ತಿಯಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಪ್ರಸ್ತುತ ಜೀವನ ಸಾಧಿಸೋದಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ತಮ್ಮ ಒಂದು ಜೀವನವನ್ನ ನಡೆಸ್ತಾ ಇದ್ದಾರೆ? ಅಷ್ಟು ಹಿಂದಿನ ಕಾಲದಲ್ಲಿ ಅದೇ ಇಲ್ಲಿ ಬುಟ್ಟಿಗೆ ಎಣಿಯಕ್ಕೆ ಅದು ಕಸಬು ರೀತಿ ಕೊಟ್ಟಿದ್ರು ಸರ್, ಅದು ಮಾಡ್ತಿದ್ರು. ಆಮೇಲೆ ಅದೇ ವಿವೇಕಾನಂದ ಸಂಸ್ಥೆನೆ ನಮ್ಗೆ ಸಹ ಬುಟ್ಟಿ ಎಣಿಕೆ ಟ್ರೈನಿಂಗ್ ಕೊಟ್ಟಿದ್ರು ಕಸಬು ಮಾಡಕ್ಕೆ. ಆಮೇಲೆ ಕೂಲಿ ಗಿಲಿ ಹೋಯ್ತಾರೆ ಸರ್, ಇನ್ನೇನು ಕಸಬು ಅಷ್ಟು ಏನು ಗೊತ್ತಿಲ್ಲ ಸರ್. ಕೂಲಿ ಕೆಲ್ಸಕ್ಕೆ ಹೋಯ್ತಾರೆ, ಅದೇ ಜಮೀನು ಮಾಡ್ತಾರೆ ಸರ್. ಅಮ್ಮ, ನಿಮ್ಮ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ತಿಳಿಸೋದಾದ್ರೆ, ನಿಮ್ಮ ಹಬ್ಬಗಳಾಗಿರ್ಬೋದು ಆಚರಣೆಗಳಾಗಿರ್ಬೋದು ಹೇಗೆ ವಿಭಿನ್ನವಾಗಿವೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಆಗ ಸರ್ ದೇವ್ರ ಹಬ್ಬ ಅಂತ ಮಾಡ್ತಿದ್ರು, ಅದೇ ಅಷ್ಟು ಬೇರೆ ಹಬ್ಬಗಳಲ್ಲಿ ಏನು ಮಾಡ್ತಿದ್ದಿಲ್ಲ ಸರ್. ಅದೇ ದೀಪಾವಳಿಯನ್ನು ಮಾಡ್ತಾರೆ. ಆಮೇಲೆ ಕಾಡು ಹಬ್ಬ ಆದ್ರೆ ಅದೇ ಅಮಾಸೆ ಹುಣ್ಣಿಮೆ ಅಂತ ಇದ್ ಮಾಡಿದ್ರೆ, ಆಮೇಲೆ ಸತ್ತ ಕೆಟ್ಟರವ್ರಿಗೆ ಆಮೇಲೆ ಮರದ ಗೆಡ್ಡೆಲಿ ಹೋಗಿ ಅದೇ ದೇವ್ರು ಕರೆಸಿ ಅವ್ರು ಸತ್ತಿರ ಅವ್ರನ್ನ ಮಾತಾಡಿ ಹಚ್ತಾರೆ ಸರ್. ಅವ್ರನ್ನ ಅವ್ರ ಬಾಯಿಲಿ ಬಂದು ಏನ್ ಹೇಳ್ತಾರೆ, ಆಗ ಅದನ್ನ ಒಂದು ಮರದ ಗೆಡ್ಡೆಲೆ ಎಲ್ಲಾರು ಸೇರಿ ಒರಿ ಹಾಕಿ ಏನೋ ಅಕ್ಕಿ ಕಾಳು ಏನೋ ಕೊಟ್ಟು ಮನೆ ಮನೆ ತಪ್ಪದೆ ತೆಗಿತಾರೆ ಸರ್. ಆಮೇಲೆ ಅದನ್ನ ಹಬ್ಬ ರೀತಿ ಮಾಡ್ತಾರೆ ಸರ್ ದೇವ್ರ ಕರೆಯೋದು. ಪ್ರಸ್ತುತ ಯಾವೆಲ್ಲ ಹಬ್ಬಗಳನ್ನ ಮಾಡ್ತಾ ಇದ್ದೀರಾ ಈಗ ಕಾಡಿಂದ ಹೊರಗಡೆ ಬಂದ ಮೇಲೆ? ಆ ರೀತಿ ಹಬ್ಬಗಳನ್ನ ಈಗಲೂ ಆಚರಣೆ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಯಾವೆಲ್ಲ ಹಬ್ಬಗಳನ್ನ ಮಾಡೋದಕ್ಕೆ ಶುರು ಮಾಡಿದೀರಾ? ಇವಾಗ ಅಷ್ಟು ಇದಿಲ್ಲ ಸರ್, ನಮ್ಮ ಜಾತಿದು ಇದು ಹಬ್ಬ ಆಡಿ ಏನು ಅಷ್ಟು ಮಾಡ್ತಾ ಇಲ್ಲ ಸರ್. ಈಗೆಲ್ಲ ಏನ್ ಸರ್, ಎಲ್ಲ ಕಾಡು ಒಳಗಡೆ ಬಂದು ಊರಿಗೆ ಸೇರ್ಕೊಂಡು ಎಲ್ಲ ಅನುಭವ ತಿಳ್ಕೊಂಡಿದ್ದಾರೆ ಸರ್ ಇವಾಗ. ಅದೇ ದೀಪಾವಳಿ ಸಂಕ್ರಾಂತಿ ಅಂತ ಇಲ್ಲ ಸರ್, ದೀಪಾವಳಿ ಹಬ್ಬ ಆಚರಿಸ್ತಾರೆ ಸರ್. ಅಮ್ಮ, ನಿಮ್ಮ ಒಂದು ಕಲೆ ಮತ್ತು ಕರಕುಶಲತೆ ಬಗ್ಗೆ ತಿಳಿಸೋದಾದ್ರೆ, ನೀವು ಮಾಡುವಂತಹ ವಿಶಿಷ್ಟ ಕಲಾಕೃತಿಗಳಾಗಿರ್ಬೋದು, ಬಿದಿರಿನ ಕೆಲಸಗಳಾಗಿರ್ಬೋದು, ಚಿತ್ರಕಲೆಗಳಾಗಿರ್ಬೋದು, ಅವುಗಳ ಬಗ್ಗೆ ಹೇಳೋದಾದ್ರೆ? ಅದೇ ಸರ್ ಬುಟ್ಟಿ ಎಣಿಯೋದಾದ್ರೆ ಇಲ್ಲಿ ಬಿದಿರು ತಂದು ಕೊಡ್ತಿದ್ರು. ಆಮೇಲೆ ಒಂದ್ 30 ಸೀಟ್ ಏನೋ ಸೇರ್ಕೊಂಡು ಬುಟ್ಟಿ ಎಣಿತಿದ್ರು. ಅವರೇ ತಕೋಗಿ ಮಾರಾಟ ಮಾಡ್ಕೊಡ್ತಿದ್ರು ಸರ್. ನಮ್ಗೆ ಅಷ್ಟು ಅನುಭವ ಗೊತ್ತಿತ್ತಿಲ್ಲ, ಅವರೇ ತಕೋಗಿ ಮಾರಾಟ ಮಾಡ್ಕೊಡ್ತಿದ್ರು. ಬಿದಿರೆಲ್ಲ ತಂದು ಹಾಕೊಡ್ತಿದ್ರು, ಅವಾಗ ಎಣಿತಿದ್ವು ನಾನು. ಅಮ್ಮ, ಈಗಿನ ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು? ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅದ್ರ ಬಗ್ಗೆ ತಿಳಿಸೋದಾದ್ರೆ? ಇವಾಗ ಸರ್ ನಮ್ಗೆ ಏನು ರೋಡ್ ಆಗಿತ್ತಿಲ್ಲ, ಇವಾಗ ರೋಡು ಆಗದೆ. ಆಮೇಲೆ ಸೌಕರ್ಯಗಳಾದ್ರೆ ನೀರಿನ ವ್ಯವಸ್ಥೆ ಅದು ಚೆನ್ನಾಗಿದೆ.
ಇನ್ನೇನಾದ್ರೆ ನಮ್ಗೆ ಮಕ್ಕಳಿಗೆ ಎಜುಕೇಶನ್ ಸ್ವಲ್ಪ ಬಸ್ ವ್ಯವಸ್ಥೆ ಬೇಕು. ಅದೇ ಓಡಾಡಕ್ಕೆ ಹಿಂಸೆ, ನಮ್ಗೆ ಆನೆ ದಾಳಿ ಹುಲಿ ದಾಳಿ ಜಾಸ್ತಿ. ನಮ್ಗೆ ಬಸ್ಗಳ ವ್ಯವಸ್ಥೆ ಬೇಕೇ ಬೇಕು ಸರ್ ನಮ್ಗೆ. ಅದರಿಂದ ಓದ ಮಕ್ಳಿಗೆ ಅನುಕೂಲ ಆದ್ರೆ ನಾವಾರು ಹಿಂಗ ಆಳುಗುರ್ ಕಾಲದಲ್ಲಿ ಹಿಂಗಾಗ ಮಕ್ಳಾರು ಮುಂದೆ ಬರ್ಬೇಕು ಅಂತ ನಮ್ಮ ಆಸೆ ಸರ್. ಬಸ್ ವ್ಯವಸ್ಥೆ ನಮ್ಗೆ ಬೇಕು. ಈ ಮಕ್ಕಳಿಗೆ ಓದೋದಿಕ್ಕೆ ಪ್ರಮುಖವಾಗಿ ಬಸ್ಸಿನ ವ್ಯವಸ್ಥೆ ಇದ್ರೆ ಅವರ ಶಿಕ್ಷಣ ವ್ಯವಸ್ಥೆಗೆ ತುಂಬಾ ಸಹಕಾರಿಯಾಗತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ವಿವೇಕಾನಂದ ಹಾಸ್ಪಿಟಲ್ಗೆ ಹೋಗ್ತೀವಿ ಸರ್ ನಾವು. ಅದೇ ಎಮರ್ಜೆನ್ಸಿ ಆದ್ರೆ ಆಂಬುಲೆನ್ಸ್ ಬರಕ್ ಆಯ್ತಿದ್ದಿಲ್ಲ, ರಾತ್ರಿ ಆದ್ರೂ ಬರಕ್ ಆಯ್ತಿದ್ದಿಲ್ಲ. ಅದೇ ನಾವ್ ಜೀಪ್ ಮಾಡ್ಕೊ ಹೋಗಿ ಬಾಡಿಗೆ ಮಾಡ್ಕೊ ಹೋಗಿ ಬಸ್ರಿ ಆಗ್ಲಿ ಬಾಡ್ತಿ ಆಗ್ಲಿ ಅವ್ರನ್ನೆಲ್ಲ ಹೋಗಿ ಅಡ್ಮಿಟ್ ಮಾಡಿ ತೋರಿಸ್ಕೊ ಬರ್ತಿದ್ವು. ಹೆರಿಗೆ ಟೈಮಲ್ಲೂ ಹಂಗೆ ಯಾವ್ದು ವ್ಯವಸ್ಥೆ ನಮ್ಗಿಲ್ಲ ಕಾಡು ಮೂಲೆಯಲ್ಲಿ. ಇದಕ್ಕೆ ಈ ಕಾಡಿಗೆ ಬರಕ್ಕೆ ಎದುರ್ಕೋತಾರೆ, ಯಾವ ಗಾಡಿ ಬರಲ್ಲ ಅಂತ ರಾತ್ರಿ ಟೈಮ್ ಅಂತೂ. ಇವಾಗ ಏನೋ ರೋಡ್ ವ್ಯವಸ್ಥೆ ಆಗಿರೋದಕ್ಕೆ ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ ಅವ್ರದ್ದು ಆಂಬುಲೆನ್ಸ್ ಬರ್ತದೆ. ಈಗ ವಾರ ಬರ್ತದೆ, ನಮ್ಗೆ ಏನ್ ತೊಂದ್ರೆ ಇಲ್ಲ. ಇವಾಗ ತೋರಿಸ್ಕತೀವಿ ಅದು. ಇವಾಗ ಏನು ಸಮಸ್ಯೆ ಇಲ್ಲ ಸರ್, ಎಲ್ಲ ಚರಂಡಿಗಳು ಆಗಿದೆ, ನೀರಿನ ವ್ಯವಸ್ಥೆನೂ ಚೆನ್ನಾಗಿದೆ, ನೀರಿನ ತೊಟ್ಟಿನೂ ಆಗಿದೆ, ಚರಂಡಿಗಳು ಆಗದೆ. ಏನೋ ಕೆಲಸ ಬಂದದಕ್ಕೆ 2 ಆಡಿಗೂ ಸೇರಿಸಿ ಆಗಿದೆ ಸರ್, ನಮ್ಗೆ ಏನು ತೊಂದ್ರೆ ಇಲ್ಲ. ಅಮ್ಮ, ನಿಮ್ಮ ಬುಡಕಟ್ಟು ಸಮುದಾಯದವರು ಈಗ ಆಧುನಿಕ ತಂತ್ರಜ್ಞಾನವನ್ನ ಹೇಗೆ ಬಳಸ್ತಾ ಇದ್ದಾರೆ? ಇದರಿಂದ ನಿಮ್ಮ ಜೀವನಕ್ಕೆ ಏನಾದ್ರೂ ಅನುಕೂಲ ಆಗ್ತಾ ಇದೆಯಾ? ಅದ್ರ ಬಗ್ಗೆ ತಿಳಿಸೋದಾದ್ರೆ. ಇವಾಗ ಆಗ್ಲೂ ಅಳುಗುರ್ ಕಾಲದವರು ಒಲೆಲೆ ಮಾಡ್ಕೊ ತಿಂತಾರೆ ಸೌದೆಲಿ. ಇವಾಗ್ಲೂ ಎದುರ್ಕೊಂಡು ಇದು ಗ್ಯಾಸ್ ಹಚ್ಚಲ್ಲ ಅವರು. ಇನ್ನು ತಿಳುವಳಿಕೆ ಇರೋರು ಇವಾಗ ಗ್ಯಾಸ್ ಅಲ್ಲಿ ಮಾಡ್ತಾರೆ ಸರ್. ಆಮೇಲೆ ಕರೆಂಟ್ ಅಲ್ಲಿ ವಾಷಿಂಗ್ ಮಿಷಿನ್ ತಕೊಂಡವ್ರೆ, ಫ್ರಿಡ್ಜ್ ತಕೊಂಡವ್ರೆ. ಎಲ್ಲ ಇವಾಗ ಏನಾದ್ರು ಕಾಲ ಬದಲಾಗಿದೆ ಅಲ್ವಾ ಸರ್, ಅದರಿಂದ ಎಲ್ಲ ಇವಾಗ ಕರೆಂಟ್ ಆಗ್ಲಿ ಗ್ಯಾಸ್ ಏನು ಟ್ರ್ಯಾಕ್ಟರ್ ಏನಿಲ್ಲ ಸರ್. ಅವರು ಟ್ರ್ಯಾಕ್ಟರ್ ಉಳಿಸ್ಕೊತಾರೆ, ಅರ್ಧ ಜನ ಎತ್ತು ಅದರಲ್ಲಿ ಉಳುಮೆ ಮಾಡಿ ಜೀವನ ನಡೆಸ್ತಾರೆ. ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮ್ಗೆ ಸಿಗ್ತಾರಂತ ಬೆಂಬಲ ಹೇಗಿದೆ? ಇನ್ನಷ್ಟು ಉತ್ತಮ ಆಗ್ಬೇಕು ಅಂದ್ರೆ ಏನೆಲ್ಲ ಆಗ್ಬೇಕು ಅಂತ ನೀವು ಬಯಸ್ತೀರಾ? ಅದೇ ಸರ್ಕಾರ ನಮ್ಗೆ ಒತ್ತು ಕೊಟ್ರೆ ಇನ್ನು ನಮ್ಗೆ ಕಾಡ್ ಜನಾಂಗದವ್ರಿಗೆ ಸೌಲಭ್ಯ ಇನ್ನೂ ಹೆಚ್ಚಿನ ರೀತಿಲಿ ನಮ್ ಪಡ್ಕೋಬೇಕಾದ್ರೆ ಅಧಿಕಾರಿಗಳು ನಮ್ಗೆ ಸಪೋರ್ಟ್ ಇರ್ಬೇಕು ಸರ್. ಅವ್ರು ಏನೋ ಒಂದ್ ಲೆಟರ್ ಕೊಟ್ರು ಅವ್ರು ಒಂಥರ ಕೀಳಾಗಿ ನೋಡ್ತಾರೆ. ನಮ್ ಟ್ರೈಬಲ್ ಅಂದ್ರೂ ಅಷ್ಟು ಇದ್ ಮಾಡಲ್ಲ ಸರ್, ಎಲ್ಲ ದುಡ್ಡು ಮೇಲೆ ಇದ್ ಮಾಡ್ತಾರೆ ಸರ್. ನಮ್ಗೆ ಅಧಿಕಾರಿಗಳು ಒತ್ತು ಕೊಡ್ಲೇಬೇಕು, ನಮ್ಗೆ ಇನ್ನು ಹೆಚ್ಚಿನ ರೀತಿಲಿ ಕೆಲಸ ಕಾರ್ಯ ಆಗ್ಬೇಕಾದ್ರೆ. ಅಮ್ಮ, ಮುಂದಿನ 10 ವರ್ಷಗಳಲ್ಲಿ ನಿಮ್ಮ ಗ್ರಾಮ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ? ನಿಮ್ಮ ಕನಸಿನ ಗ್ರಾಮವನ್ನ ನಮ್ ಜೊತೆ ಹಂಚ್ಕೊಳ್ಳೋದಾದ್ರೆ. ಇನ್ನು ಆಗಿನ ಕಾಲದಲ್ಲಿ ಏನಾಯ್ತಿತ್ತು, ಇನ್ನು ನಮ್ಮ ಮಾಡಿ ಇನ್ನು ಇಂಪ್ರೂವ್ ಆಗ್ಬೇಕು ಸರ್. ಇನ್ನು ಚೆನ್ನಾಗಿ ನಮ್ಮ ಮಕ್ಕಳು, ಈಗ ನಾವು ಅಂತಿಲ್ಲ, ನಮ್ಮ ಮಕ್ಳಿಗಾರು ಇನ್ನು ಚೆನ್ನಾಗಿ ಒಂದ್ ಸಮುದಾಯ ಭವನ ಆಗ್ಲಿ, ಇನ್ನು ಹೆಚ್ಚು ರೀತಿ ಬೇರೆ ಬೇರೆ ಸೌಲಭ್ಯಗಳು ನಮ್ಗೆ ಬೇಕೇ ಬೇಕು. ಇನ್ನು ನಾವಾದಂಗೆ ಅಳುಗುರ್ ಕಾಲದಲ್ಲಿ ಇದ್ದಂಗೆ ಇನ್ನು ಅದೇ ರೀತಿ ಇರಬಾರ್ದು, ಇನ್ನು ಚೇಂಜ್ ಆಗ್ಬೇಕು ನಮ್ಗೆ. ಇನ್ನು ಸೌಲಭ್ಯಗಳು ನಮ್ಗೆ ಹೆಚ್ಚಿನ ರೀತಿಲಿ ಪಡ್ಕೋಬೇಕು. ಶಿಕ್ಷಣದಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಎಲ್ಲ ಇದ್ರಲ್ಲಿ ಬೇಕು ಸರ್ ನಮ್ಗೆ. ಮತ್ತೆ ಈಗ ನಿಮ್ಮ ಮಕ್ಕಳು ಓದಿರೋ ಅಂತ ಮಕ್ಳಿದ್ರೆ ಅಥವಾ ಮುಂದಕ್ಕೆ ಓದಾದ್ಮೇಲೆ ಅವ್ರಿಗೆ ಉದ್ಯೋಗ ಸಿಗೋದ್ರಲ್ಲಾಗಿರ್ಬೋದು, ಅದ್ರ ಬಗ್ಗೆನೂ ಹೇಳಿ. ಅದೇ ಸರ್, ಇನ್ನು ಓದಿ ನಮ್ಮ ಮಕ್ಳಿಗೆ ಇನ್ನು ಓದಿ ಮನೇಲಿ ಇರೋದ್ ಬೇಡಿ ಸರ್. ಇನ್ನು ಓದಿರೋರ್ನು ಬಿಡಿಸಿರೋರ್ನ ಇವಾಗ ಓದ್ಬಿಟ್ಟು ಮನೇಲಿ ಇರ್ತಾರೆ ಸರ್. ಅವರು ಇನ್ನು ಹೆಚ್ಚಿನ ರೀತಿಲಿ ಬಸ್ಗಳ ವ್ಯವಸ್ಥೆ ಇಲ್ದಿದ್ರಿಂದ ಮನೇಲಿ ಇನ್ನು 10 ಸೀಟೇನೋ ಮನೇಲಿ ಉಳ್ಕೊಂಡವ್ರೆ. PUC ಮಾಡಿರವ್ರೆ, SLC ಮಾಡಿರವ್ರೆ, 7, 8 ಅದೆಲ್ಲ ಆ ತರ ಮಾಡ್ಬಿಟ್ಟು ಬಿಟ್ಬಿಟ್ಟವ್ರೆ. ಏನು ಈಗ ಮಡ್ಗೇರಿಗೆ ಹೋದ್ರು ಒಂಥರ ಭಯ, ಹುಲಿ ಕಾಟ ಆನೆ ಕಾಟ ಅಂತ. ಏನು ಗಾಡಿಗಳಿಲ್ಲ ಸರ್ ಬರಕ್ಕೆ, ನಡ್ಕೊಂಡೇ ಬರ್ಬೇಕು, ನಡ್ಕೊಂಡೇ ಹೋಗ್ಬೇಕು ನಮ್ಗೆ. ಆ ತರ ಆಗುತ್ತೆ. ಅದೇ ಹೆಚ್ಚಿನ ರೀತಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ಬೇಕು. ಓದ ಮಕ್ಕಳು ಇನ್ನು ಅವ್ರು ಮುಂದೆ ಬರ್ಲಿ. ನಾವ್ ಈ ತರ ಅದು ಆಳುಗಳ ಕಾಲದಲ್ಲಿ ಹಂಗಾಗಿತ್ತು. ಇವಾಗ ನಾವು ತಿಳುವಳಿಕೆ ಇದ್ದು ಆತರ ಮನೇಲಿ ನಾವು ಇರ್ಸ್ಕೋಬಾರ್ದು ಸರ್. ಓದಿ ಮುಂದೆ ಏನೋ ಅವ್ರ ಜೀವನಕ್ಕೆ ಏನೋ ಸಣ್ಣ ಪುಟ್ಟ ಕೆಲಸ ತಕೊಂಡು ಅವರು ಚೆನ್ನಾಗಿರ್ಬೇಕಂತ ನಾ ಕೇಳ್ಕೊತೀನಿ. ನಮ್ಮ ಪ್ರಕೃತಿಯೊಂದಿಗೆ ನಿಮ್ಮ ಸಂಬಂಧ ಹೇಗಿದೆ? ಅರಣ್ಯ ಮತ್ತು ಪರಿಸರ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ. ಅದೇ ಸರ್, ನಮ್ ಕಾಡ್ ಜೀವನನೇ ನಮ್ಗೆ ಸರಿ ಸರ್. ಅದೇ ಸಿಟಿ ಒಳಗಡೆ ಹೋದ್ರು ನಮ್ಗೆ ಒಂಥರ ಹುಷಾರಿಲ್ಲದಂಗೆ ಆಗ್ಬಿಡ್ತದೆ. ಅದೇ ನಮ್ ಕಾಡು ವಾತಾವರಣದಲ್ಲಿ ಇದ್ದು ನಮ್ಗೆ ಅದೇ ರೂಢಿಯ ಹೋಗ್ಬಿಟ್ಟದಲ್ಲ ಸರ್. ಅದರಿಂದ ನಮ್ ಕಾಡು ವಾತಾವರಣನೇ ನಮ್ಗೆ ಸರಿ ಅನ್ಸುತ್ತೆ ಸರ್. ನಿಮ್ಮ ಸಮುದಾಯದ ಜನರು ಸ್ವಾವಲಂಬಿಗಳಾಗಬೇಕು ಅಂದ್ರೆ ಯಾವ ರೀತಿಯ ಕೃಷಿ ಅಥವಾ ಕರಕುಶಲ ಉದ್ಯಮಗಳನ್ನ ಪ್ರಾರಂಭಿಸಬಹುದು ಅಂತ ನೀವು ಸಲಹೆ ಕೊಡ್ತೀರಾ? ಅದೇ ಸರ್, ಇವಾಗ ಇದು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಈಗ ಬೇರೆ ಕಡೆ ಹೋಗೋದ್ಕಿಂತ ನಮ್ಮಲ್ಲಿ ಈಗ ಸಮುದಾಯ ಭವನ ಆದ್ರೆ ಅದೇ ನಾವು ಒಂದು ಟ್ರೈನಿಂಗ್ ತಗೊಂಡು ವಿವೇಕಾನಂದ ಸಂಸ್ಥೆಯವರು ಹೇಳವ್ರೆ, ಸಂಘದಿಂದ ನಾವು ಏನೋ ಒಂದು ಯೂನಿಟ್ ಕೊಡ್ತೀವಿ, ನೀವು ಅದು ತಯಾರಿಸಿ ವ್ಯಾಪಾರ ಮಾಡಿ ಅಂತ ಹೇಳವ್ರೆ. ಅದೇ ಸಮುದಾಯ ಭವನ ಆದ್ರೆ ನಾವೇ ಒಂದು ಸಂಸ್ಥೆಗೆ ಹೆಂಗಾದ್ರೂ ಹೆಲ್ಪ್ ಮಾಡುತ್ತೆ ಸರ್. ಅದರಿಂದ ನಾವೇ ಇದು ಜೀವನ ಮಾಡಕ್ಕೆ ಒಂದು ದಾರಿ ಮಾಡ್ಕೊಳ್ಳೋ ಅಂತ ನಾವು ಸಂಘದವ್ರಲ್ಲಿ
ತೀರ್ಮಾನ ಮಾಡ್ಕೊಂಡಿದ್ವಿ. ಅಮ್ಮ, ನಿಮಗೆ ಇಲ್ಲಿಯವರೆಗೆ ಸರ್ಕಾರದಿಂದ ಆಗಿರುವಂತಹ ಕೆಲಸಗಳಾಗಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ಆಗಿರ್ಬೋದು ಅಂತ ಕೆಲಸಗಳಾಗಿರ್ಬೋದು, ಜೊತೆಗೆ ಇನ್ನೂ ನಿಮ್ಗೆ ಬೇಕಾದಂತ ಸೌಕರ್ಯಗಳು ಏನೆಲ್ಲ ಸಿಗಬೇಕಾಗಿದೆ ಅನ್ನೋದ್ರ ಬಗ್ಗೆ, ಅದೇ ಆ ರೀತಿಯ ಸೌಲಭ್ಯಗಳ ಬಗ್ಗೆ ತಿಳಿಸೋದಾದ್ರೆ. ಸರ್ಕಾರದಿಂದ ನಮ್ಗೆ ಇನ್ನು ಸೌಲಭ್ಯಗಳು ಬೇಕು ಸರ್. ಅದೇ ಮಕ್ಕಳಿಗೆ ಎಜುಕೇಶನ್ ಕೊಡ್ಸೋದು, ಅದ್ರದ್ದು ಬೇಕು ನಮ್ಗೆ. ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಮಕ್ಕಳಿಗೆ. ಈಗ ಅವ್ರ ಜೀವನಕ್ಕೆ ಅವ್ರಿಗೆ ಓದಕ್ಕೀಗ ಕೂಲಿಗೆ ಹೋದ್ರು ಒಂದ್ 200 ರೂಪಾಯಿ 250 ಕೊಡ್ತಾರೆ. ಅದು ಮನೆ ಜೀವನ ನಡೆಸ್ಕೋತಾರೆ. ಅದು ಸರ್ಕಾರದಿಂದ ಸ್ವಲ್ಪ ನಮ್ಗೆ ಸ್ಕಾಲರ್ಶಿಪ್ ರೀತಿ ಕೊಟ್ರು ಅದು ಮಕ್ಕಳಿಗೆ ಮನೆಯವ್ರಿಗೆ ಜೀವನಕ್ಕೆ ಸರಿ ಆಗ್ತದೆ ಸರ್. ಆಮೇಲೆ ನಮ್ಗೆ ಕೆಲಸ ಕಾರ್ಯಲ್ಲಿ ಏನೋ ಸಣ್ಣ ಪುಟ್ಟದ್ದು ಬೇರೆ ರೈತರಿಗೆ ಕೊಡೋದಿತ್ತ ನಮ್ ಟ್ರೈಬಲ್ಗೆ ಕೊಟ್ರೆ ಇನ್ನು ಸ್ವಲ್ಪ ಮುಂದುವರಿಯಕ್ಕೆ ಅವಕಾಶ ಆಗುತ್ತೆ ಸರ್. ಓದಿರೋರೆಲ್ಲ ಹಂಗೆ ಇದ್ದಾರೆ ಸರ್ ಮನೆಯಲ್ಲಿ. ಅದೇ ಸರ್ಕಾರದಿಂದ ಹೆಲ್ಪ್ ಆದ್ರೆ ನಮ್ಗೆ ಒಳ್ಳೇದು. ನಿಮ್ಮ ಒಂದು ಹಾಡಿಯಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಜೊತೆಗೆ ಇನ್ನು ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ತಮ್ಮ ಒಂದು ಹಾಡಿಯಲ್ಲಿ ಆಗ್ಬೇಕು ಅಂತ ತಾವು ಅನ್ಕೊಂಡಿದ್ದೀರಾ, ಅಥವಾ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಆಗ್ಬೇಕು ಅಂತ ಬಯಸ್ತಾ ಇದ್ದೀರಾ? ಅದೇ ಸರ್, ಇವಾಗ ನಮ್ಗೆ ಪಂಚಾಯತಿ ಕಡೆಯಿಂದ ಡ್ರೈನೇಜ್ ಆಗ್ಬೇಕು. ಅದೇ ಅಲ್ಲಿ 2 ಅಡಿಗೆ ಸಹ ನನ್ಗೆ ಸೇರೋದು. 2 ಅಡಿಲು ಡ್ರೈನೇಜ್ ಆಗ್ಬೇಕು. ಮಳೆ ಬಂದ್ರೆ ಅಂತೂ ಮನೆಗೆ ನೀರ್ ನುಗ್ತದೆ. ಇಷ್ಟಿಷ್ಟು ದೂರ ಡ್ರೈನೇಜ್ ಮಾಡಕ್ ಕೊಡ್ತಾರೆ, ಅದು ಆಗುತ್ತೆ ಸರ್. ಒಬ್ಬರ ಮನೆಗೆ ಹೋಗಿ ನೀರ್ ನಿಂತ್ಕೊಂಡ್ರೆ ಇನ್ನೊಬ್ರು ಜಗಳ ಮಾಡ್ತಾರೆ. ಅದೇ ನಮ್ಗೆ 30 ಮೀಟರ್ 40 ಮೀಟರ್ ಆತರ ಡ್ರೈನೇಜ್ ಮಾಡ್ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ನೀರಿನ ವ್ಯವಸ್ಥೆ ಹಂಗೆ, ನೀರು ಪೈಪ್ಗಳು ಹೊಡೆದಾಗಿರೋದು ಹಂಗೆ, ಅದು ಹೋಗಿ ಪಿಡಿಒ ಮೇಡಮ್ ಅವ್ರಿಗೆ ಹೇಳಿದ್ರೆ ನೀವೇ ದುಡ್ಡು ಹಾಕಿ ಮಾಡಿಸ್ಕೊಡ್ತೀರ. ಈಗ ನಾವು ಕೂಲಿ ಮಾಡೋ ನಮ್ ಕೈಯಲ್ಲಿ ಇರ್ತದೆ ದುಡ್ಡು, ಅವ್ರೇ ತಾನೇ ಮಾಡಿಸ್ಬೇಕು ಸರ್. ಅದನ್ನ ಅವರು ಇದ್ ಮಾಡ್ತಾ ಇಲ್ಲ. ಆಮೇಲೆ ನೆಲ್ಲಿಗಳೆಲ್ಲ ಬಿಚ್ಚಿ ಇಟ್ಬಿಟ್ಟವ್ರೆ. ನೆಲ್ಲಿಗಳು ಹಾಕೊಡ್ತಾ ಇಲ್ಲ ಅವ್ರು. ಹೋಗಿ ಕೇಳಿದ್ರೆ ನಮ್ ಫೋನ್ ತೆಗಿಯಲ್ಲ ಅವರು. ಬೇರೆ ಅವರೇ ಒಂದ್ ಕೆಲ್ಸದಲ್ಲಿ ಇರ್ತಾರೆ. ಏನು ಒಂದ್ ಸರಿಯಾಗಿ ಇದ್ ಮಾಡ್ತಾ ಇಲ್ಲ ಮೇಡಮ್ ಅವರು. ನೀರಿನ ವ್ಯವಸ್ಥೆ ನಮ್ಗೆ ಕೊರತೆ ಇದೆ. ಡ್ರೈನೇಜು ಆಮೇಲೆ ನೀರಿನ ತೊಟ್ಟಿಗಳು ಸಮಸ್ಯೆ ಇದೆ ನಮ್ಗೆ. ದನ ಕರು ಇವಾಗ ಬೇಸಿಗೆ ಆಯ್ತು, ನೀರಿನ ತೊಟ್ಟಿಗಳು ಕಮ್ಮಿ. ಅದಕ್ಕೂ ಕಲೆಕ್ಷನ್ ಕೊಟ್ಟಿಲ್ಲ, ಏನು ಇಲ್ಲ. ಆತರ ಇದ್ ಮಾಡ್ತಾವ್ರೆ. ಒಂದ್ ಕೊಟ್ಟಿಗೆಗಳು ಇಲ್ಲ, ಬಾತ್ರೂಮ್ ಇಲ್ಲ ನಮ್ಗೆ. ಅದೇ ಬೇರೆ ಇರ್ತಾರೆ ಸರ್. ಅದೇ ನಾವು ಅರ್ಜಿ ಕೊಟ್ರುವೆ ಅದು ಮೂಲೆಯಲ್ಲಿ ಬಿಸಾಕ್ಬಿಡ್ತಾರೆ. ಅದೇ ಇನ್ನು ನಾವು ಕೊಟ್ಟು 1 ತಿಂಗಳಾದ್ರೂ ಅವ್ರದ್ದು ನಿನ್ನೆ ಬಂದ್ ಕೊಟ್ಟಿರೋ ಅವ್ರದ್ದು ಆಗೋಯ್ತದೆ. ಆತರ ಮಾಡ್ತಾವ್ರೆ ಪಂಚಾಯತ್. ಅಂದ್ರೆ ಯಾರಿಗೆ ಸೌಲಭ್ಯಗಳು ಬೇಕು ಅನ್ನೋಂಥದ್ದನ್ನ ಅವರು ಗಮನ ಹರಿಸಿ ಈಗ ಸಿಗಬೇಕಾಗಿರೋಂಥವ್ರಿಗೆ, ಪ್ರಮುಖವಾಗಿ ಅಗತ್ಯ ಇರೋಂಥವ್ರಿಗೆ ಆ ಒಂದು ಸೌಲಭ್ಯಗಳನ್ನ ಒದಗಿಸ್ಕೊಟ್ರೆ ಅದು ಸಹಕಾರಿಯಾಗತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ಇಲ್ಲ ಸರ್, ಕಾಡ್ ಮೂಲೆಯಲ್ಲಿರೋರು ಈಗ ನಮ್ಗೆ ಆನೆ ದಾಳಿ ಮಾಡ್ತೇವೆ, ಹುಲಿ ದಾಳಿ ಮಾಡ್ತೇವೆ. ಅಂತವ್ರಿಗೆ ಕಾಡು ಮೂಲೆಯಲ್ಲಿರೋರಿಗೆ ನಮ್ಗೆ ಶೌಚಾಲಯ ಕೊಡ್ಬೇಕು. ಇದು ನಮ್ ಮಾಡಿಲ್ಲ, ಒಬ್ರಿಗೂ ಕೊಟ್ಟಿಲ್ಲ. ಬಿ ಅಡಿಗೂ ಕೊಟ್ಟಿಲ್ಲ, ಎ ಅಡಿಗೂ ಕೊಟ್ಟಿಲ್ಲ. ಅರ್ಜಿಗಳೆಲ್ಲ ಕೊಡ್ಸಿದೀವಿ, ಕರ್ಕೊ ಹೋಗಿ. ಇಲ್ಲಿ 30 ಸೀಟ್ ಅಲ್ಲಿ 30 ಸೀಟ್ ಕೊಡ್ಸಿದೀವಿ. ಆದ್ರೂ ಒಬ್ರಿಗೂ ಬಾತ್ರೂಮ್ ಇಲ್ಲ. ಅಲ್ಲಿ ಕೇಳಿದ್ರು ಅವ್ರು ಇದ್ ಮಾಡ್ತಾ ಇಲ್ಲ. ಮನೆಗಳು ಕೊಟ್ಟಿದ್ರು ಸಹ ಅದು ಒಂದ್ರಲ್ಲಿ ಅರ್ಧ ಎಲ್ಲಿಗೆ ಅಂತ ಇದ್ ಮಾಡೋ ಸರ್. ಅದಕ್ಕೆ ನಾವ್ ಒಬ್ರು ಕೊಟ್ಬಿಟ್ಟು ಇನ್ನೊಬ್ಬರಿಗೆ ನೆಕ್ಸ್ಟ್ ಬಂದಾಗ ಕೊಡಮಂತ ಅಂದ್ಬಿಟ್ಟು ಇದ್ ಮಾಡಿದ್ರು ಸರ್. ಕೊಟ್ಟಿಗೆಗಳಂತೂ ಒಂದು ಇಲ್ಲ. ಅರ್ಜಿ ಕೊಟ್ರು ನಮ್ ಲೀಸ್ಟ್ ಅಲ್ಲೇ ಇಲ್ಲ ಕೊಟ್ಟಿಗೆಗಳು. 2 ಅಡಿಗೂ ಇಲ್ಲ. ಆತರ ಮಾಡ್ಬಿಡ್ತಾರೆ ಅವ್ರು. ಅಂದ್ರೆ ಅಗತ್ಯ ಇರುವಂತಹದ್ದನ್ನ ತಾವು ಒಂದು ಮನವಿಯನ್ನ ಸಲ್ಲಿಸಿದ್ರು ಸಹ ಆ ಮನವಿಗೆ ಅವರು ಒತ್ತಾಸೆಯನ್ನ ಕೊಟ್ಟು ಆ ಕೆಲಸಗಳನ್ನ ಮಾಡ್ಕೊಡ್ತಾ ಇಲ್ಲ ಅನ್ನೋದು ತಮ್ಮ ಒಂದು ಒಳ್ಳೆಯದಾಗಿದೆ. ನಮ್ಮ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ ಅಥವಾ ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಇನ್ನು ಮುಂದೆ ಈ ತರ ಆಗ್ಬಾರ್ದು. ನಮ್ಮ ಹಾಡಿಗೆ ಒಳ್ಳೇದಾಗಬೇಕು, ಹೆಚ್ಚು ರೀತಿಲಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಂತ ನಾನು ಅನಿಲ್ ಚಿಕ್ಕಮರ್ ಸರ್ ಅವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ನಮ್ಗೆ ನಮ್ ಟ್ರೈಬಲ್ ಯಾವ ಮೂಲೆಯಲ್ಲಿದ್ದಾರೆ ಅವ್ರಿಗೆಲ್ಲ ಸೌಲಭ್ಯ ನಮ್ಗೆ ಆಗ್ಬೇಕಂತ ನಾನು ಕೇಳ್ಕೊತೀನಿ ಸರ್. ದಯವಿಟ್ಟು ನೀವು ಇದಕ್ಕೆ ಮಾತ್ರ ನೀವು ಒತ್ತು ಕೊಡ್ಲೇಬೇಕು ಸರ್. ನಮ್ಗೆ ಒಳ್ಳೇದ್ ಮಾಡ್ಕೊಡ್ಬೇಕು. ನಮ್ಮ ಹಾಡಿಗೆ ಉದ್ಧಾರ ಆಗ್ಬೇಕು. ಆತರ ಮಾಡ್ಬೇಕು ಸರ್. ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಲಿ. ಪ್ರಿಯ ಕೇಳುಗರೆ, ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೆಬ್ಬೆಪುರ ಹಾಡಿಯ ಚುನಾಯಿತ ಸದಸ್ಯರಾಗಿರುವ ಶ್ರೀಮತಿ ಸುಮತಿರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ
ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.